ನಾನು ನಿಮ್ಮ ಪ್ರೀತಿಯ ಕ್ವಿಂಜೆ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಏನಂದರೆ ನಿಮಗೆ ವ್ಲಾಗ್ ಎಡಿಟಿಂಗ್ ಆ್ಯಪಲ್ಲಿ ಹೇಗೆ ಎಡಿಟ್ ಮಾಡೋದು ಅಂತ ಎಲ್ಲರಿಗೂ ಗೊತ್ತಿರೋ ಪ್ರಕಾರ, ನಿಮಗೂ ಗೊತ್ತಿರೋ ಪ್ರಕಾರ ಏನಂದರೆ, ಯಾವುದೇ ಯೂಟ್ಯೂಬ್ ವೀಡಿಯೋಸ್ ಮಾಡೋರು ಒಂದು ಎಡಿಟ್ ಆ್ಯಪ್ಗೆ ಹೋಗ್ಬಿಟ್ಟು ಎಡಿಟ್ ಮಾಡ್ತಾರೆ. ಸೊ ಬೆಸ್ಟ್ ಎಡಿಟ್ ಆ್ಯಪು ಅಂತ ನಾನು ಕೈನ್ ಮಾಸ್ಟರು ಕೂಡ ನಾನು ತೋರಿಸಿದ್ದೆ. ಸೊ ಇವತ್ತಿನ ವೀಡಿಯೋದಲ್ಲಿ ವ್ಲಾಗ್ ಅನ್ನೋ ಎಡಿಟ್ ಆ್ಯಪ್ನು ಕೂಡ ತೋರಿಸ್ತಾ ಇದ್ದೀನಿ. ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋದಾ? ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ನೀವೆಲ್ಲ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮಾಡ್ತೀರಾ ಅಲ್ವಾ ಎಲ್ಲರೂ? ಓಕೆ, ಇವಾಗ ಏನಂದರೆ ನಾನು ಫಸ್ಟು ಹೇಗೆ ಯಾವುದು ಅದು ಏನಂತ ಹೊಡಿಬೇಕು ಪ್ಲೇಸ್ಟೋರಲ್ಲಿ ಹೋಗಿ ಅನ್ನೋದನ್ನು ತೋರಿಸ್ತೀನಿ ನಿಮಗೆ. ಸೊ ಇವಾಗ ಪ್ಲೇಸ್ಟೋರ್ಗೆ ಹೋಗೋದ ನಾವು. ಸೊ ಇವಾಗ ಪ್ಲೇಸ್ಟೋರ್ಗೆ ಹೋಗ್ತಾ ಇದ್ದೀನಿ. ಓಕೆ, ಇಲ್ಲಿದೆ ಪ್ಲೇಸ್ಟೋರ್, ಇಲ್ಲಿದೆ. ಓಕೆ, ಇಲ್ಲಿದೆ. ಸೊ ಪ್ಲೇಸ್ಟೋರ್ಗೆ ಹೋಗೋಣ. ಸೊ ಇವಾಗ ಸರ್ಚಿಗೆ ಹೋಗ್ಬಿಟ್ಟು ವ್ಲಾಗ್ ಎಡಿಟಿಂಗ್ ಆ್ಯಪ್ ಅಂತ, VLOG ವ್ಲಾಗ್ ಎಡಿಟಿಂಗ್ ಆ್ಯಪ್ ಅಂತ ಹೊಡೆಯೋದ. ಓಕೆನಾ, ಎಡಿಟಿಂಗ್ ಆ್ಯಪ್ ಅಂತ ಕ್ಲಿಕ್ ಮಾಡ್ತೀನಿ. ಇವಾಗ ಸರ್ಚ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಫಸ್ಟ್ ಒನ್ನೇ ವ್ಲಾಗ್ ಎಡಿಟ್. ಸೊ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ, ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇವಾಗ ಓಪನ್ ಮಾಡ್ತಾ ಇದ್ದೀನಿ, ನಾನು ಆಲ್ರೆಡಿ ಇನ್ಸ್ಟಾಲ್ ಆಗಿದೆ ನಂದು. ಓಕೆನಾ, ನಿಮ್ಮ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಈ ಥರ ಸ್ಟಾರ್ಟಿಂಗ್ ಓಪನ್ ಆಗುತ್ತೆ ವ್ಲಾಗ್ ಅನ್ನೋ ಎಡಿಟಿಂಗ್ ಆ್ಯಪ್. ಅದಾದಮೇಲೆ ಅದ್ರ ಮೇಲೆ ನೋಡಿ, ಅಲ್ಲಿ ತೋರಿಸ್ತಾ ಇದ್ದೀನಲ್ಲ ಒಂಥರ ಪ್ಲಸ್ ಮೇಲೆ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡೋದ. ಸೊ ಅಲ್ಲಿ ಬಂದುಬಿಟ್ಟು ಫೋಟೋಗೆ ಹೋಗೋದ. ಸೊ ಇವಾಗ ಈ ಥರ ಬರೋದಿಲ್ಲ ಇದರಲ್ಲಿ. ಸೊ ಅದಕ್ಕೆ ಪದೇ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ಇರಿ ಒಂದು ನಿಮಿಷ. ಓಕೆ, ಕ್ಲಿಕ್ ಮಾಡ್ತೀನಿ. ಮೈ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡೋದ. ಸೊ ಈಗ ಬರುತ್ತೆ ಎಕ್ಸಿಟ್ ಆಗಿ ಅಲ್ಲಿಂದ. ಸೊ ಪದೇ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಬಂತು. ಸೊ ನಾವು ಒಂದು ಪಿಕ್ಚರ್ ಸೆಲೆಕ್ಟ್ ಮಾಡ್ಕೊಳ್ಳೋದ. ಇವಾಗ ನಾನು ಮೇನಾಗಿ ಸೆಲೆಕ್ಟ್ ಮಾಡ್ಕೊಳ್ಳೋದು ಅಂದರೆ ನೀವು ನಿಮ್ಗೆ ಯಾವ್ದು ಬೇಕಾ ಪಿಕ್ಚರ್. ನಾನು ಇವಾಗ ಸದ್ಯಕ್ಕೆ ಯೂಟ್ಯೂಬ್ಗೆ ಹಾಕ್ತೀನಲ್ಲ, ಸೊ ಇವು 3 ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋದ. ಅಲ್ಲಿ ಮಾಡಿದ್ಮೇಲೆ ಪ್ರೊಸೆಸ್ ಆಗ್ತು. ಇವಾಗ ನೋಡಿ ಈ ಥರ ಬಂದಿದೆ. ಅಲ್ಲಿ ಆ್ಯಡ್ ಮ್ಯೂಸಿಕ್ ಅಂತ ಇದೆಯಲ್ಲ, ಅದ್ರ ಮೇಲೆ ಅಂದರೆ ಕ್ಲಿಕ್ ಮಾಡೋದ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಲೋಕಲ್ಲು, ಆನ್ಲೈನು, ಎಫೆಕ್ಟು, ರೆಕಾರ್ಡಿಂಗ್, ಎಕ್ಸ್ಟ್ರಾಕ್ಟ್ಗೆ ಹೋದರೆ ನೋಡಿ ನೀವು ಆಲ್ಬಮ್ಸಲ್ಲಿರೋ ವೀಡಿಯೋಸ್ ಬರುತ್ತೆ. ಸೊ ಅಲ್ಲಿಂದ ಎಕ್ಸಿಟ್ ಆಗ್ಬಿಟ್ಟು ನಾವು ಲೋಕಲಲ್ಲಿ ಐತೆ ನನ್ನ ಸಾಂಗು. ಸೊ ಲೋಕಲಲ್ಲಿ ಹೋಗಿ ಕ್ಲಿಕ್ ಮಾಡ್ತೀನಿ. ಸೊ ನಾನು ಯಾವ್ದಾದ್ರು ಆಡಿಯೋ ಅಂದರೆ ಓಕೆ 4ನೇ ಆಡಿಯೋ ಅದನ್ನು ಯೂಸ್ ಮಾಡ್ತೀನಿ ನಾನು. ಓಕೆನಾ, ಸೊ ಇದೆ ವಾಯ್ಸ್ ಕಮ್ಮಿ ಮಾಡ್ತೀನಿ. ಓಕೆ, ಇವಾಗ ನೋಡಿ ಫುಲ್ಲು ಅದೇ ತಗೊಳುತ್ತೆ. ಎಷ್ಟು ಇದಿದೆ, ಎಷ್ಟು ನಿಮ್ಮದು ಪಿಕ್ಚರ್ಸ್ ಇದೆ ಅಷ್ಟಕ್ಕೆ ಆ ಸಾಂಗ್ ತೊಗೊಳುತ್ತೆ. ಸೊ ವಾಲ್ಯೂಮ್ ನಿಮ್ಗೆ ಏನಾರ ರೈಸ್ ಮಾಡಬೇಕಂದ್ರೆ ರೈಸ್ ಮಾಡ್ಬೋದು. ಸೊ ಇವಾಗ ಏನು ಮಾಡೋದ, ಎಕ್ಸಿಟ್ ಆಗೋದ. ನೋಡಿ ಅಲ್ಲಿ ಸ್ಟಿಕ್ಕರ್ ಹಾಕ್ಬೋದು. ಸೊ ಸ್ಟಿಕ್ಕರ್ ಹಾಕ್ಬೋದು. ಇಲ್ಲಿ ನೋಡಿ ಅಲ್ಲಿ ಗ್ಯಾಲ್ರಿಲಿ ನೀವು ಕೂಡ ಸ್ಟಿಕ್ಕರ್ ಹಾಕ್ತೀವಿ ಅಂದರೂ ಕೂಡ ಹಾಕ್ಬೋದು. ನಾನು ಇಲ್ಲಿ ಹಾಕೋತೀನಿ. ಓಕೆ, ಇದನ್ನೇ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಅದನ್ನು ಎಲ್ಲಿಗೆ ಬೇಕು ಅಲ್ಲಿ ಕುಣಿಸ್ಕೊಳ್ಳೋದ ನಾವು. ನಿಮ್ಗೆ ಎಲ್ಲಿಗೆ ಬೇಕು ಅಲ್ಲಿ ಇಲ್ಲಿ ಸೆಟ್ ಮಾಡ್ಕೊಳ್ಳಿ. ಸೊ ನಾನು ಇಲ್ಲಿಗೆ ಸೆಟ್ ಮಾಡಿಕೊಂಡೆ. ಸೊ ಇವಾಗ ಅಲ್ಲಿ ಟಿಕ್ ಮಾಡಿಬಿಟ್ಟು ಇಲ್ಲಿ ANIM ಅಂತ ಇದೆ ನೋಡಿ, ಅದನ್ನು ಓಕೆ ಸಾರಿ, ಇಲ್ಲಿ ಎಕ್ಸಿಟ್ ಮಾಡ್ಕೋಬೇಕು, ಅಂದರೆ ಎಕ್ಸ್ಟ್ರಾ ಮಾಡ್ಕೋಬೇಕು. ಎಲ್ಲಿವರೆಗೂ ಇದೆ ವೀಡಿಯೋ ಅಲ್ಲಿವರೆಗೂ ಹೇಳ್ಕೋಬೇಕು, ಟ್ರಿಮ್ ಮಾಡ್ಕೋಬೇಕು. ಸೊ ಅಲ್ಲಿ ಆ್ಯನಿಮ್ ಅಂತ ಇದೆ ನೋಡಿ, ಅದೇ ಆ್ಯನಿಮೇಷನ್. ನಿಮ್ಗೆ ಯಾವ ಥರ ಬೇಕೋ ಆ ಥರ. ನಾನು ನೋಡ್ತೀನಿ ಇದು ಯಾವ ಥರದ್ದು ಕುಣಿಸ್ಕೊಳ್ಳೋದ ಅಂತ. ಸೊ ಈ ಥರ ಇದೆ. ಸೊ ಒಂದು ಸ್ವಲ್ಪ ಫುಲ್ಲು ರೈಸ್ ಮಾಡ್ತೀನಿ ರೀ. ಬೇಡ, ಓಕೆ, ಬ್ರಾವೆಲ್ 2 ತೊಗೊಳ್ಳೋದು, ಸಾರಿ ಬೇವಲ್ 2. ಸೊ ಅದು ಫುಲ್ ಮಾಡ್ಕೊಳ್ಳೋದ. ಸೊ ಬತ್ತು. ಓಕೆ, ಇವಾಗ ಅದೇ ಇರಲಿ. ಓಕೆನಾ, ಸೊ ಅದೇ ಇರಲಿ, ನನಗೇನು ಬೇಡ ಇನ್ಯಾವುದೂ. ಸೊ ಬ್ಲೆಂಡ್. ಓಕೆ, ಇವಾಗ ಇಷ್ಟು ಬಂದಿದೆ. ಸೊ ಅಲ್ಲಿ ನೀವು ಟೆಕ್ಸ್ಟು ಮಾಡ್ಬೋದು, ಟೆಕ್ಸ್ಟಲ್ಲಿ. ಸೊ ನಾನೇನು ಮಾಡಲ್ಲ, ನೀವು ಏನಾರು ಮಾಡ್ತೀವಿ ಅಂದರೆ ಮಾಡ್ಕೊಳ್ಳಿ. ಓಕೆನಾ, ಇಷ್ಟೇ ಎಡಿಟ್ ಮಾಡೋವಂಥದ್ದು. ತುಂಬ ಚೆನ್ನಾಗಿದೆ ಎಡಿಟ್ ಆ್ಯಪು, ನೀವು ಕೂಡ ಮಾಡ್ಕೋಬೋದು. ಇದು ಮೇನ್ ಪಾಯಿಂಟ್ಸು, ನಾನು ಮೇನ್ ಪಾಯಿಂಟ್ಸ್ ಹೇಳ್ಕೊಂಡಿದ್ದೀನಿ. ಸೊ ಇಷ್ಟು ಸಾಕು. ಆಮೇಲೆ ಇಲ್ಲಿ ನೋಡಿ, ಅಲ್ಲಿ ಮಧ್ಯದಲ್ಲಿ ಆ ಥರ ತೋರಿಸಿದ್ನಲ್ಲ ನಾನು, ಅಲ್ಲಿ ನೀವು ಯಾವ ಥರ ಬೇಕು, ಯಾವ ಥರ ನೆಕ್ಸ್ಟ್ ಇಮೇಜ್ ಟರ್ನ್ ಆಗಬೇಕು, ನಾನು ಈ ಥರ ಟರ್ನ್ ಮಾಡ್ಕೋತೀನಿ ನೆಕ್ಸ್ಟ್ ಇಮೇಜ್. ಸೊ ಅಲ್ಲಿ ಅದನ್ನು ತೊಗೊಂಡು ಇಲ್ಲಿ ಟಿಕ್ ಮಾರ್ಕ್ ಹಾಕೋತೀನಿ. ಸೊ ಇದಕ್ಕೂ ಅದೇ ಥರ ಮಾಡ್ಕೊಳ್ಳೋದ. ಓಕೆನಾ, ಸೇಮ್ ಮಾಡ್ಕೊಬೋದು. ಇಲ್ಲ ಬೇರೆದು ಮಾಡ್ಕೋತೀವಿ ಅಂದರೂ ಕೂಡ ನೀವು ಮಾಡ್ಕೊಬೋದು. ನಾನು ಅದೇ ಮಾಡ್ಕೊಂಡೆ.
ಸೊ ಇಷ್ಟೇ ನೋಡಿ. ಇವಾಗ ವಿಡಿಯೋ ಹೇಗೆ ಬರುತ್ತೆ ಅಂತ ಆನ್ ಮಾಡ್ತೀನಿ. ಓಕೆ, ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸಾಂಗ್ ನಿಮಗೆ ಬರಲ್ಲ, ಬಟ್ ಅಲ್ಲಿರುತ್ತೆ ಸಾಂಗ್. ಸೊ ಅಲ್ಲಿರೋ ಡೌನ್ಲೋಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡೋದ, ಅಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡೋದ. ಸೊ ಇವಾಗ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಸೊ ಪ್ಲೀಸ್ ವೆಯ್ಟ್ ಮಾಡಿ ಒಂದು ಫ್ಯೂ ಸೆಕೆಂಡ್ಸು. ಸೊ ವೆಯ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನಂದರೆ ನೀವು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ನನಗೆ ಏನು ಗೊತ್ತಾ, ಒಬ್ಬರೊಬ್ಬರು ವೀಡಿಯೋಸ್ ಎಲ್ಲ ನೋಡ್ತಾರೆ, ಒಂದು ಲೈಕ್ ಮಾಡೋಲ್ಲ, ಸಬ್ಸ್ಕ್ರೈಬ್ ಮಾಡೋಲ್ಲ. ತುಂಬ ಬೇಜಾರಾಗೋಗುತ್ತೆ. ವೀಡಿಯೋಸ್ ನೋಡ್ತಾರೆ, ವ್ಯೂಸ್ ಇರ್ತಾರೆ, ಬಟ್ ಸಬ್ಸ್ಕ್ರೈಬ್ ಬಂದಿರಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ಇವಾಗ ನೋಡಿ ಅಲ್ಲಿ ರಾಂಗ್ ಹಾಕ್ಬಿಟ್ಟು ನಾನು ಒಂದು 2 ಸೆಕೆಂಡ್ ವೆಯ್ಟ್ ಮಾಡಿಬಿಡಿ ಪ್ಲೀಸ್. ಇಲ್ಲಿ ಅಡ್ವರ್ಟೈಸ್ಮೆಂಟು ದೊಡ್ಡಗಳು. ಹಾಗೆ ನಿಮಗೆ ಇದು ಡೈರೆಕ್ಟಾಗಿ ಆಲ್ಬಮ್ ಕೂಡ ಹೋಗಿರುತ್ತೆ. ಸೊ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ, ಡೈರೆಕ್ಟಾಗಿ ಆಲ್ಬಮ್ಗೆ ಹೋಗಿರೋದನ್ನೂ. ಸೊ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಅಲ್ಲಿ ರಾಂಗ್ ಮಾಡೋದು ನಾನು ಸ್ವಲ್ಪ ಹೊಡೆದೋಗಿದೆ, ಅಲ್ಲಿ ಕಾಣಿಸ್ತಲ್ಲ ನನಗೆ. ಓಕೆ, ಇಲ್ಲಿದೆ. ಓಕೆ, ಇವಾಗ ನೋಡಿ, ಇವಾಗ ಅದು ಪ್ರೊಸೆಸ್ ತೊಗೊಳುತ್ತೆ. ಇವಾಗ ಅಲ್ಲಿ ಡೌನ್ಲೋಡ್ ಆಗುತ್ತೆ, ತುಂಬ ಫಾಸ್ಟಾಗೆ ಡೌನ್ಲೋಡ್ ಆಗುತ್ತೆ. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಸ್ಲೋ ಇರೋ ಚೂರು ಮಿನಿ ಪಾಯಿಂಟ್ ಸ್ಲೋ ಆಗ್ಬೋದೇನೋ ಅಷ್ಟೇ. ಸೊ ವೆಯ್ಟ್ ಮಾಡ್ತಾ ಇದ್ದೀರಲ್ಲ. ಸೊ ಹಾಗೆ ಆಲ್ಬಮಲ್ಲಿ ಸೇವ್ ಆಗಿದೆ. ಒಬ್ರೊಬ್ರಿಗೆ ಏನು ಗೊತ್ತಾ, ನೀವು ಫಾಸ್ಟಾಗಿ ಮಾಡಿಬಿಟ್ಟು ರಾಂಗ್ ಹಾಕೋ ಬಂದುಬಿಡ್ತೀರಾ ಅಡ್ವರ್ಟೈಸ್ಮೆಂಟಾ. ಸೊ ಅದಕ್ಕೋಸ್ಕರ ನಿಮ್ಮದ್ರಲ್ಲಿ ಫೋಲ್ಡರಲ್ಲಿ ತುಂಬ ಸ್ಲೋ ಆಗಿ, ಅಂದರೆ ಆಲ್ಬಮಲ್ಲಿ ಹೋಗಿ ತುಂಬ ಸ್ಲೋ ಆಗಿ ಹೋಗುತ್ತೆ, ಅಂದರೆ ಬರೋದಲ್ಲಿಗೆ. ಸೊ ಅದಕ್ಕೋಸ್ಕರ ನಾನು ಇದು ಮಾಡ್ತಾಯಿದ್ದೆ ಅಷ್ಟೆ. ಸೊ ಬಂತು. ಸೊ ನೋಡಿ, ಇವಾಗ ಆಲ್ಬಮ್ಗೆ ಹೋಗೋದ. ಆಲ್ಬಮ್ಗೆ ಹೋಗಿದ್ವಿ ಅಲ್ವಾ. ಸೊ ಹಂಗೆ ಬಂದಿದೆ. ಸೊ ನಾನು ಇದನ್ನು ಇಷ್ಟಪಡ್ತೀವಿ, ಆದರೆ ನನಗೆ ಲೈಕ್ ಮಾಡಿ, ಸೊ ಸಬ್ಸ್ಕ್ರೈಬ್ ಕೂಡ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಬಾಯ್, ಸಿ ಯು.